ಕಳೆದ ವಾರ ಯೂಟ್ಯೂಬಲ್ಲಿ ಪೋಸ್ಟ್ ಹಾಕಿದ್ದೆ ಈ ಆನೆಗಳ ಬಗ್ಗೆ ಮಾಹಿತಿ ಬೇಕಾ ಅಂತ. ಅದರಲ್ಲಿ ತುಂಬ ಜನ ಬೇಕು ಅಂದಿದ್ರು. ಆ ಪೋಸ್ಟ್ನ ಲೈಕ್ ಕೂಡ ಮಾಡಿದ್ರು, ತುಂಬ ಜನ ತಿಳ್ಕೊಬೇಕು ಅಂತ. ಅದಕ್ಕಾಗಿ ಈ ವಿಡಿಯೋ. ಬಿಹಾರ್ ರಾಜ್ಯದಲ್ಲಿರುವಂಥ ವಾಲ್ಮೀಕಿ ಟೈಗರ್ ರಿಸರ್ವೇಷನ್ನು. ಈಗ ನೋಡ್ತಾ ಇರುವಂಥ ಆನೆಗಳು ನಮ್ಮ ಕರ್ನಾಟಕದ ಆನೆಗಳು. ಈ ಆನೆ ಹೆಸರು ದ್ರೋಣ. ನೋಡ್ಬೋದು ಈ ಆನೆ ಕೂಡ ಹೇಗಿದೆ ಅಂತ. ಚೈನಾಗಿ ಕಟ್ಟಿದ್ದಾರೆ ಈ ಆನೆ ಕೂಡ. ಮತ್ತು ಈ ಕಡೆಗಿರೋದು ರಾಜ ಅಂತ. ಈ ಆನೆ ಕೂಡ ಚೈನಾಗಿ ಕಟ್ಟಿದ್ದಾರೆ. 2018ರಲ್ಲಿ ಕರ್ನಾಟಕದಲ್ಲಿದ್ದಂತೆ ಈ ಆನೆಗಳನ್ನ ಬಿಹಾರಕ್ಕೆ ಕಳಿಸಿದ್ದಾರೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ತಾವು ಹುಟ್ಟಿ ಬೆಳೆದಂಥ ಜಾಗನ ಬಿಟ್ಟು ಬಂದಿರುವಂಥ ಆನೆಗಳು. ರಾಜ ತುಂಬ ಚಿಕ್ಕ ಆನೆ ಬಂದಿರೋ ಆನೆಗಳಲ್ಲಿ. ಮತ್ತು ಬಂದಿರುವಂಥ 4 ಆನೆಗಳಲ್ಲಿ ಈ ಆನೆನೇ ದೊಡ್ಡದು. ಈ ಆನೆ ಹೆಸರು ದ್ರೋಣ. ಈ ಆನೆ ಹೆಸರು ಮಣಿಕಂಠ. ನೋಡ್ಬೋದು ಯಾವ ರೀತಿ ಇದ್ದಾನೆ ಅಂತ. ಈ ಆನೆನೂ ಕೂಡ 2 ಚೈನಾಗಿ ಕಟ್ಟಿದ್ದಾರೆ ಕಾಲಿಗೆ. ನನಗೆ ಸಿಕ್ಕಿರುವಂಥ ಮಾಹಿತಿಲಿ ಈ ಆನೆಗಳು ರಾಮಾಪುರ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಹುಟ್ಟಿರುವಂಥ ಆನೆಗಳು. ಚಿಕ್ಕ ವಯಸ್ಸಿನಲ್ಲೇ ತಾಯಿಯಿಂದ ದೂರ ಮಾಡಿ ಟ್ರೈನ್ ಮಾಡಿ ಈ ಥರ ಬೇರೆ ರಾಜ್ಯಗಳಿಗೆ ಕಳಿಸಿದ್ದಾರೆ. ಮತ್ತು 2016ರಿಂದ 2025ರವರೆಗೂ ಇದೇ ರೀತಿ 61 ಆನೆಗಳನ್ನ ಬೇರೆ ರಾಜ್ಯಕ್ಕೆ ಕರ್ನಾಟಕದಿಂದ ಕಳಿಸಿದ್ದಾರೆ. ಆನೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಬುದ್ಧಿವಂತ ಜೀವಿಗಳು. ತಮ್ಮ ಗುಂಪಿನ ಜೊತೆ ಇರೋದಕ್ಕೆ ತುಂಬ ಇಷ್ಟಪಡುವಂಥ ಆನೆಗಳು. ಮತ್ತು ಈಗ ನೋಡ್ತಿರೋಂಥ ಆನೆ ಹೆಸರು ಬಾಲಾಜಿ. ಈ ಆನೆಗಳು ಇಲ್ಲಿಗೆ ಬರಬೇಕಾದ್ರೆ ಮಣಿಕಂಠ ಆನೆಗೆ 9 ವರ್ಷ, ರಾಜ ಅನ್ನೋ ಆನೆಗೆ 7 ವರ್ಷ, ದ್ರೋಣ ಆನೆಗೆ 11 ವರ್ಷ, ಮತ್ತು ಬಾಲಾಜಿ ಆನೆಗೆ 9 ವರ್ಷ. ಮತ್ತು ಈ ಆನೆಗಳನ್ನ ನೋಡ್ಕೊಳ್ಳೋವಂಥ ಮಾವುತರು ಕೂಡ ಇಲ್ಲೇ ಪಕ್ಕದಲ್ಲೇ ಮನೆ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ಈ ಕಡೆ. ಈ ಆನೆಗಳಿಗೆ ವಯಸ್ಸು ಕಡಿಮೆ ಇರೋದ್ರಿಂದ ಈ ಆನೆಗಳಿಗೆ ಇನ್ನೂ ಸಫಾರಿ ಸ್ಟಾರ್ಟ್ ಮಾಡಿಲ್ಲ. ನೋಡ್ಬೋದು ಅಲ್ಲಿ ಸಫಾರಿ ಮಾಡೋದಕ್ಕೆ ಕೂಡ ಅಲ್ಲಿ ಒಂದು ಸ್ಟ್ಯಾಂಡ್ ಇದೆ. 2018ರಲ್ಲಿ 36 ಆನೆಗಳನ್ನ ಬೇರೆ ರಾಜ್ಯಕ್ಕೆ ಕಳಿಸಿದ್ದಾರೆ. ಕಳಿಸಿರುವಂಥ ಆನೆಗಳಲ್ಲಿ 3-4 ತಿಂಗಳಾಗಿರುವಂಥ ಮರಿ ಆನೆಗಳನ್ನ ಕೂಡ ತಾಯಿ ಜೊತೆ ಕಳಿಸಿದ್ದಾರೆ. ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಹೋಗಿರೋಂಥ ಆನೆಗಳು ಕೂಡ ಅಲ್ಲಿ ಸಫಾರಿಗೆ ಕೂಡ ಯೂಸ್ ಮಾಡ್ತಾರೆ. ಏನು ಮಾಡದಲ್ಲೇ ಇರೋವಂಥ ಪಾಪದ ಆನೆಗಳು ಬೇರೆ ಕಡೆ ಹೋಗಿ ಅವು ಸಾಯೋವರೆಗೂ ಬೇರೆ ಕಡೆ ಕೆಲಸ ಮಾಡ್ಕೊಂಡಿರ್ತವೆ. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ದಸರಾದಲ್ಲಿ ಭಾಗವಹಿಸುವಂಥ ಭೀಮ, ಅಭಿಮನ್ಯು, ಸುಗ್ರೀವ, ಮಹೇಂದ್ರ ಆನೆಗಳಿಗೆ ಎಷ್ಟು ಪ್ರೀತಿ ಕೊಡ್ತಿರೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ತುಂಬ ಆನೆಗಳಿದ್ದಾವೆ. ಆ ಆನೆಗಳ ಬಗ್ಗೆನೂ ತಿಳ್ಕೊಳ್ಳಿ. ಮತ್ತು ಆನೆಗಳ ಮೇಲೂ ಅಷ್ಟೇ ಪ್ರೀತಿ ಇರಲಿ. ಏಕೆಂದರೆ ಎಲ್ಲ ಆನೆಗಳು ಕೂಡ ನಮ್ಮ ಕರ್ನಾಟಕದ ಆನೆಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಾಧ್ಯವಾದರೆ ಶೇರ್ ಕೂಡ ಮಾಡಿ.